ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು 2 ಡೇಸ್ ಆಗಿತ್ತು ವಿಡಿಯೋ ಹಾಕಿರಲಿಲ್ಲ. ಯಾಕೆ ಅಂತ ಅಂದರೆ ನಮ್ಮೂರಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಒಂದು ಆಕ್ಸಿಡೆಂಟ್ ಆಯಿತು. ಅದ್ರ ಬಗ್ಗೆ ನಾವು ತುಂಬ ಬೇಜಾರಲ್ಲಿದ್ವಿ. ಈಗಲೂ ಕೂಡ ತುಂಬ ಬೇಜಾರಲ್ಲಿದ್ದೀವಿ. ಏನಂತಲೇ ಗೊತ್ತಿಲ್ಲ, ಕಂಫರ್ಟಬಲ್ ಫೀಲೇ ಬರ್ತಾ ಇಲ್ಲ. ಚಿಕ್ಕ ಚಿಕ್ಕ ಮಕ್ಕಳು 3 ಜನ ಡೆತ್ ಆದರು. ಸ್ಕೂಲ್ ಮಕ್ಕಳು, 3rd ಸ್ಟ್ಯಾಂಡರ್ಡು, 7th ಸ್ಟ್ಯಾಂಡರ್ಡು, 9th ಸ್ಟ್ಯಾಂಡರ್ಡ್ ಮಕ್ಕಳು 3 ಜನ. ಅವರು ನಮ್ಮ ಏರಿಯಾದ ಹುಡುಗರೇ ಆಗಿದ್ರು. ಫುಲ್ಲು ಫ್ಯಾಮಿಲಿನೇ ಆಕ್ಸಿಡೆಂಟಲ್ಲಿದೆ. ಇನ್ನಿಬ್ಬರು ICUದಲ್ಲಿ ಮಣಿಪಾಲಲ್ಲಿದ್ದಾರೆ. ಅವ್ರದ್ದು ಕೂಡ ಏನಂತ ಕಂಡೀಷನ್ ಗೊತ್ತಿಲ್ಲ, ತುಂಬ ಸೀರಿಯಸ್ ಅಂತ ಹೇಳ್ತಾ ಇದ್ರು. ಆ ಕಾರಣಕ್ಕೆ ಸ್ವಲ್ಪ ಬೇಜಾರಲ್ಲಿದ್ದೀವಿ. ಐ ಹೋಪ್ ಅವರಿಬ್ಬರು ಹುಷಾರಾಗಿ ಮತ್ತೆ ಮನೆಗೆ ಬರ್ತಾರೆ ಅಂತ ದೇವ್ರ ಹತ್ರ ನಾವು ಕೇಳ್ಕೊತಾ ಇದೀವಿ, ಮನೆಗೆ ಬರಲಿ ಅಂತ ಹೇಳಿ. ಇನ್ನು ಕೆಲವೊಬ್ರು ನನಗೆ ಕಮೆಂಟ್ ಮಾಡಿದ್ದೀರಾ, ಮೇಡಮ್ ನಿಮ್ಮದು ವೆಯ್ಟ್ ಎಷ್ಟಿದೆ ಇವಾಗ ಅಂತ ಹೇಳಿ. ನಾನು 75 ಇದ್ದೆ, ಆಮೇಲೆ ಮತ್ತೆ 66ಗೆ ಬಂದಿದ್ದೆ. 1 ತಿಂಗಳು ನಾನು ಯಾವುದೇ ರೀತಿ ಡಯಟ್ ಮಾಡದೇ ಇರೋ ಕಾರಣ ಮತ್ತೆ 70 ಕಿಲೋಗೆ ಬಂದಿದ್ದೀನಿ. ಇವಾಗ ನನಗೆ 69 ಅದರಲ್ಲೇ ಇದ್ದೀನಿ. ಬಟ್ ವೇಯಿಂಗ್ ಮೆಷಿನ್ ಸ್ವಲ್ಪ ಪ್ರಾಬ್ಲಮ್ ಆಗಿದ್ರಿಂದ ನಾನು ನಿಮಗೆ ತೋರ್ಸೋಕ್ಕಾಗ್ತಿಲ್ಲ ಅಷ್ಟೇ. ಬೆಳಗ್ಗೆ ಎಕ್ಸಸೈಸ್ ಅಂತೂ ಮಾಡೋಕ್ಕೆ ಆಗ್ತಾ ಇಲ್ಲ. ಅದೇನಂತ ಗೊತ್ತಿಲ್ಲ, ಬೇಗ ಎಚ್ಚರಣೆ ಆಗ್ತಾ ಇಲ್ಲ. ಅದು 1 ತಿಂಗಳು ನಮಗೆ ಅದೇನಿತ್ತು ನಮ್ಮ ಡೈಲಿ ರುಟೀನ್ ಅದೇನಾದರೂ ಮಿಸ್ ಆಯಿತು ಅಂದ್ಬಿಟ್ರೆ ನಮಗೆ ಮತ್ತೆ ಅದಕ್ಕೆ ಬರೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಯಾವಾಗಲೂ ಒಂದೇ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕು ಅಂತ ಹೇಳೋದು. 1 ಮಂತ್ ನಾನು ಸ್ವಲ್ಪ ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡಿದೆ. ಆ ಕಾರಣಕ್ಕೆ ನನಗೆ ಮಾಡೋಕ್ಕಾಗಲಿಲ್ಲ. ಇವಾಗ ನನಗೆ ಅದಕ್ಕೆ ವಾಪಸ್ ಬರೋಕೆ ಆಗ್ತಾ ಇಲ್ಲ. ಐ ಹೋಪ್ ನಾನು ಮತ್ತೆ ಅದನ್ನು ಸ್ಟಾರ್ಟ್ ಮಾಡ್ತೀನಿ. ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇವತ್ತಿನ ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ನಾನು ಚಪಾತಿ ಮಾಡ್ಕೊಂಡಿದ್ದೀನಿ, ಹಾಗೆ ಹಾಗಲಕಾಯಿ ಪಲ್ಯ ಮಾಡಿದ್ದೀನಿ. ನಾನು ಚಿಕ್ಕ ವಯಸ್ಸಿಂದನೂ ಇವತ್ತಿನ ತನಕ ಹಾಗಲಕಾಯಿ, ಈ ಥರ ಕಹಿ ಬೇವು, ಔಷಧಿಗಳು, ಟ್ಯಾಬ್ಲೆಟ್ಸು ಅಂದರೆ ನಂಗೆ ತುಂಬಾ ಕಳ್ಳಿ ಆಯಿತಾ. ಅದನ್ನೆಲ್ಲ ತಿನ್ನೋದಂದ್ರೇ ಆಗಲ್ಲ. ಬಟ್ ಈಗ ಹೆಲ್ತ್ ಪರ್ಪಸ್ ಎಲ್ಲ ಥರ ಯೋಚನೆ ಮಾಡಿ ನೋಡಿದಾಗ ನಮ್ಮ ಹೆಲ್ತಿಗೆ ಅದೆಲ್ಲ ತುಂಬ ಇಂಪಾರ್ಟೆಂಟ್ ಅಂತ ತಿಳ್ಕೊಂಡ್ಬಿಟ್ಟು ನಾನು ಮತ್ತೆ ಹಾಗಲಕಾಯಿ ಪಲ್ಯ ಅಂತೆ ಕಷಾಯಗಳು ಎಲ್ಲದನ್ನೂ ಕುಡಿತೀನಿ ಇವಾಗ. ನಮ್ಮನೇಲಿ ಆಶ್ಚರ್ಯನೇ ಪಡ್ತಾರೆ. ಬಟ್ ಏನು ಮಾಡೋಕ್ಕಾಗಲ್ಲ. ನಮ್ಮ ಆರೋಗ್ಯ ಬೇಕು, ನಾವು ಚೆನ್ನಾಗಿರ್ಬೇಕು, ನಾವು ಬದುಕಿರೋ ತನಕ ಆರೋಗ್ಯವಾಗಿರಬೇಕು ಅಂದರೆ ಅದನ್ನೆಲ್ಲ ಮಾಡಲೇಬೇಕಾಗುತ್ತೆ. ಇವತ್ತಿನ ಬೆಳಗ್ಗೆ ತಿಂಡಿ ಈ ಥರ ಇತ್ತು. ಸ್ವಲ್ಪ ಉಪ್ಪಿಟ್ಟಿತ್ತು ಆಯಿತಾ, ಹಾಗೆ 1 ಚಪಾತಿ, ಒಂದು ಅರ್ಧದಷ್ಟು ಸೌತೆಕಾಯಿ, ಮತ್ತು ಜಾಸ್ತಿ ಹಾಗಲಕಾಯಿ ಪಲ್ಯ. ಈ ಥರ ಬ್ಯಾಲೆನ್ಸ್ಡ್ ಆಗಿ ತಿಂದ್ಬಿಟ್ಟೆ ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಒಂದು ದಿನಕ್ಕೆ ಇಷ್ಟೇ ವೆಯ್ಟ್ ಲಾಸ್ ಮಾಡಬೇಕು, ನಾನು ಇಷ್ಟೇ kg ಆಗಬೇಕು ಅಂತ ಏನೂ ಇಲ್ಲ. ನನಗೇನು ಯಾವುದೋ ಒಂದು ಮಾಡಲಿಂಗೋ ಇನ್ನೇನೋ ಮಾಡೋಕ್ಕೆ ಹೋಗಬೇಕಾಗಿಲ್ಲ. ನಾನು ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಮನೆಯಲ್ಲೇ ಅಷ್ಟೇ. ನಾವು ಈ ರೀತಿ ಆಹಾರ ತಗೊಳ್ಳೋದ್ರಿಂದ ನಮಗೆ ಲೈಫ್ ಲಾಂಗ್ ಯಾವುದೇ ಕಾಯಿಲೆ ಬರೋದಿಲ್ಲ ಅಂತನೋ, ನಾವು 100 ವರ್ಷ ಬದುಕ್ತೀವಿ ಅಂತನೋ ಖಂಡಿತ ಅರ್ಥ ಅಲ್ಲ. ನಾವು ಬದುಕಿರೋವರೆಗೂ ಎಷ್ಟಾಗುತ್ತೋ ಅಷ್ಟು ನಮ್ಮ ಕೆಲಸಗಳನ್ನು ನಾವೇ ಮಾಡ್ಕೊಳ್ಳೋ ಥರ ನಾವಿರಬೇಕು ಅನ್ನೋದಷ್ಟೇ. ಮತ್ತು ಇನ್ನೊಂದು ಅಂದರೆ ನಾವು ಆದಷ್ಟು ತರಕಾರಿ, ಸೊಪ್ಪುಗಳನ್ನು ಇವುಗಳನ್ನೇ ಜಾಸ್ತಿ ತಿನ್ನಬೇಕು. ನಾನು ಇತ್ತೀಚೆಗೆ ಒಬ್ಬ ಡಾಕ್ಟ್ರದ್ದು ಒಂದು ಇಂಟರ್ವ್ಯೂ ನಾನು ನೋಡಿದೆ. ಅವರು ಹೇಳೋ ಪ್ರಕಾರ ಅಂದರೆ ತುಂಬ ಅನುಭವಿ ಡಾಕ್ಟ್ರ್ ಅವರು. ಅವ್ರು ಹೇಳ್ತಿದ್ರು, ಒಂದು 25-30 ವರ್ಷಗಳಿಂದ ಈಚೆಗೆ ನಮ್ಮ ಇಂಡಿಯಾದಲ್ಲಿ ಅಂತ ಅಂದರೆ ನಾವು ಜಾಸ್ತಿ ಏನು ಕಾರ್ಬೋಹೈಡ್ರೇಟ್ ಇರುವಂಥ ಒಂದು ಆಹಾರ ಪದ್ಧತಿನ ಜಾಸ್ತಿ ರೂಢಿಸ್ಕೊಂಡಿದ್ದೀವಂತೆ. ಅಂದರೆ ನಾವು ಕಾರ್ಬೋಹೈಡ್ರೇಟಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಅಂತ. ಕೆಲವರು ಡ್ರಿಂಕ್ಸಿಗೆಲ್ಲ ಅಡಿಕ್ಟ್ ಆಗ್ತಾರಲ್ಲ, ಆ ರೀತಿ ಆಗಿಬಿಟ್ಟಿದ್ದೀವಿ ಅಂತ. ಅದನ್ನು ಬಿಟ್ಟು ಆಚೆ ಬರೋಕ್ಕಾಗಲ್ಲ ಅಂತ ಹೇಳಿ. ಇದು ನನ್ನ ಇವತ್ತು ಮಧ್ಯಾಹ್ನದ ಊಟ ಆಯಿತಾ. ಬಟ್ ರಾಗಿ ಮುದ್ದೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ನಿಮಗೆಲ್ಲ ಗೊತ್ತಿದೆ. ಬಟ್ ಆದಷ್ಟು ಇದನ್ನು ಮಧ್ಯಾಹ್ನ ತಗೊಳ್ಳೋದು ಒಳ್ಳೆಯದು, ರಾತ್ರಿ ತಗೊಳ್ಳೋದಕ್ಕಿಂತ, ಜೀರ್ಣ ಆಗುತ್ತೆ ಅಂತ ಹೇಳಿ. ಬಟ್ ನಮ್ಮ ಆಹಾರ ಪದ್ಧತಿನ ಎಷ್ಟು ಮಟ್ಟಿಗೆ ಆಗುತ್ತೋ ಅಷ್ಟು ಮಟ್ಟಿಗೆ ನಾವು ಅದನ್ನು ಬದಲಾಯಿಸ್ಕೊಂಡು ಈಸಿಯಾಗಿ ನಾವು ಈ ಥರ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು, ವೆಯ್ಟ್ ಮ್ಯಾನೇಜ್ ಮಾಡ್ಕೊಳ್ಳೋದನ್ನು ಖಂಡಿತ ಮಾಡ್ಕೊಳ್ಬೋದು. ನಾನಿಲ್ಲಿ ನಾಳೆ ದೋಸೆಗೆ ಅಂತ ಹೇಳಿ ನಾನು ನೆನೆಸಿಡ್ತಾ ಇದ್ದೀನಿ. ನಾನು ಈ ರೀತಿ ಮಾಡ್ಕೋತೀನಿ. ಒಟ್ಟು 2 ಲೋಟ ಅಕ್ಕಿ ನಾನು ದೋಸೆ ಮಾಡಬೇಕಂದ್ರೆ 1 ಲೋಟ ಮಾತ್ರ ಅಕ್ಕಿ ಹಾಕ್ಬಿಟ್ಟು ಇನ್ನು 1 ಲೋಟದಲ್ಲಿ ಅರ್ಧ ಲೋಟದಷ್ಟು ಹೆಸರು ಕಾಳು, ಮತ್ತು ಕಡಲೆಕಾಳು, ಹುರುಳಿಕಾಳು, ಉದ್ದಿನಬೇಳೆ, ಮೆಂತ್ಯ ಇದನ್ನೆಲ್ಲದೂ ಸೇರಿಸ್ಬಿಟ್ಟು 1 ಲೋಟ, ಒಟ್ಟು 2 ಲೋಟದಷ್ಟು ಆಗುತ್ತೆ. 1 ಲೋಟ ಅಕ್ಕಿ, ಇನ್ನು 1 ಲೋಟ ಕಾಳು ಬೇಳೆ, ಇದಿಷ್ಟನ್ನು ಸೇರಿಸ್ಬಿಟ್ಟು ನಾನು ನೆನೆಸಿಡ್ತೀನಿ. ಮಧ್ಯಾಹ್ನನೇ ನೆನೆಸಿಟ್ಬಿಡ್ತೀನಿ. ಆಮೇಲೆ ರಾತ್ರಿ ರುಬ್ಬಿಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಅವಲಕ್ಕಿನ ಹಾಕ್ಬಿಟ್ಟು ರುಬ್ಬಿದ್ರೆ ಸಾಕಾಗುತ್ತೆ. ಬೆಳಗ್ಗೆಗೆ ದೋಸೆ ಕೂಡ ನಾವು ಆರಾಮಾಗಿ 2-3 ದೋಸೆ ನಾವು ತಿನ್ಬೋದು. ಬರೀ ಅಕ್ಕಿ ಹಾಕಿ ಮಾಡೋದಕ್ಕಿಂತ ಈ ಥರ ಮಾಡಿದರೆ ನಮ್ಗೆ ಎಲ್ಲ ರೀತಿಯ ನಾರಿನಾಂಶಗಳು ಕೂಡ ನಮ್ಮ ದೇಹಕ್ಕೆ ಸಿಗುತ್ತೆ. ರಾತ್ರಿ ಊಟನ ಆದಷ್ಟು 6:30ಇಂದ 7 ಗಂಟೆ ಒಳಗೆ ಮುಗಿಸ್ಕೊಳ್ಳೋದು ಒಳ್ಳೆಯದು. ಇದು ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ಅಂತ ಹೇಳಿ ನಾನು ಒಂದು ಎಗ್ ಆಮ್ಲೆಟ್ ಮಾಡಿಕೊಂಡೆ. ನನಗೆ 2 ಎಗ್ ಹಾಕ್ಕೊಂಡಿದ್ದೀನಿ. ಮಕ್ಕಳಿಗೆ ಇಬ್ಬರಿಗೂ ಒಂದೊಂದು ಎಗ್ಗಿಂದ ಮಾಡಿಕೊಟ್ಟಿದ್ದೀನಿ. ಬಟ್ ತುಂಬ ಚೆನ್ನಾಗಿತ್ತು. ಬಟ್ ಇದೇ ಆಗಿತ್ತು ರಾತ್ರಿ ಊಟನೂ ಕೂಡ. ನಾನು ರಾತ್ರಿಗೆ ಏನು ತೊಗೊಳಕ್ಕೆ ಹೋಗಲಿಲ್ಲ. ನಾವೇನು ಊಟ ಮಾಡ್ತೀವೋ ಅದು ಜೀರ್ಣ ಆಗ್ತಾ ಇಲ್ಲ ಅಂತ ಅಂದರೆ ನಾವು ಅದನ್ನು ತಿಂದಿಲ್ಲದೆ ಇರೋದೇ ಒಳ್ಳೆಯದು. ತಿಂದಿರೋ ಪೂರ್ತಿ ಆಹಾರನೂ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಆಗಲಿ, ಜೀರ್ಣ ಮಾಡ್ಕೊಳ್ಳೋ ಅಷ್ಟು ನಾವು ಕೆಲಸ ಖಂಡಿತ ಮಾಡ್ತಿಲ್ಲ ಅಂದಮೇಲೆ ತಿನ್ನೋದಕ್ಕೆ
ತಿನ್ನೋದನ್ನು ಕೂಡ ಕಡಿಮೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ. ಬಟ್ ನಮ್ಮ ದೇಹಕ್ಕೆ ಎಷ್ಟು ಶಕ್ತಿಗೆ ಅಂತ ಹೇಳಬೇಕು ಅಷ್ಟು ನಾವು ತಿಂದರೆ ಸಾಕು. ನಾವು ಊಟನ ಶಕ್ತಿಗೋಸ್ಕರ ಮಾಡಬೇಕಂತೆ, ನಾವು ನಮ್ಮ ಇಂಟ್ರೆಸ್ಟಿಂದ ಏನೋ ಒಂಥರ ಫ್ಯಾಷನ್ಗೋಸ್ಕರ ತಿನ್ನಬಾರ್ದು. ನಾವು ಅದೇ ಥರನೇ ಆಗ್ತಿರೋದು ಇತ್ತೀಚೆಗೆ. ಬಟ್ ಇದರಲ್ಲಿ ನಮಗೆ ಹೊಟ್ಟೆನೂ ತುಂಬುತ್ತೆ, ನಮಗೇನು ಬೇಕು ನಮ್ಮ ದೇಹಕ್ಕೆ ಅದೆಲ್ಲನೂ ಕೂಡ ಸಿಗುತ್ತೆ. ಇನ್ನು ರಾತ್ರಿ ನಾನು ಏನು ನೆನೆಸಿಟ್ಟಿದ್ದೆಲ್ಲ ಅದು ಪೂರ್ತಿ ಅಕ್ಕಿ ಈ ಥರ ನೆಂದು ಈ ಥರ ಆಗಿತ್ತು. ಅದನ್ನು ನೀಟಾಗಿ ಫಸ್ಟೇ ವಾಶ್ ಮಾಡಿ ನೆನೆಸಿಟ್ಟಿರಬೇಕು. ಇದಾದಮೇಲೆ ಇದಕ್ಕೆ ಸ್ವಲ್ಪ ಅವಲಕ್ಕಿನ ಹಾಕ್ಕೊಂಡು ರುಬ್ಬಿ ನೀರನ್ನ ಕಡಿಮೆ ಹಾಕಬೇಕಷ್ಟೇ. ಕಡಿಮೆ ಹಾಕಿ ನಾವೇನು ದೋಸೆ ಹಿಟ್ಟಿಗೆ ನಾರ್ಮಲಾಗಿ ಮಾಡ್ತೀವೋ ಅದೇ ರೀತಿ ಮಾಡಿಟ್ಬಿಟ್ರೆ ಆಗೋಯಿತು. ಬೆಳಗ್ಗೆ ಇದ್ರ ಜೊತೆ ನಾವು ಕಾಯಿ ಚಟ್ನಿಗಿಂತನೂ ಸಾಂಬಾರು ಅಥವಾ ತರಕಾರಿ ಸಾಂಬಾರು ಇರುತ್ತಲ್ವ ಅದು, ಇಲ್ಲ ತೆಂಗಿನಕಾಯಿ ಚಟ್ನಿ ಅದನ್ನು ಸ್ವಲ್ಪ ಕಡಿಮೆ ಯೂಸ್ ಮಾಡೋದು ಒಳ್ಳೆಯದು. ನಾವು ತೆಂಗಿನಕಾಯಿ ಎಣ್ಣೆನೇ ಉಪಯೋಗಿಸೋದ್ರಿಂದ ನಮಗೆ ಅದೊಂಥರ ಅಭ್ಯಾಸ. ನಮಗೆ ತೆಂಗಿನಕಾಯಿಲೇ ಜಾಸ್ತಿ ನಾವು ಎಲ್ಲದಕ್ಕೂ ಯೂಸ್ ಮಾಡ್ತಿರ್ತೀವಿ. ಇನ್ನು ರಾತ್ರಿ ಬುಲೆಟ್ ಕಾಫಿ ಕುಡಿಯೋಣ ಅಂತ ಅನ್ನಿಸ್ತು ಇವತ್ತು. ನಾನು ಯಾವಾಗಲೂ ಕುಡಿಯೋದಿಲ್ಲ ಇದೆಲ್ಲ, ಎಲ್ಲೋ ಒಂದ್ಸಲ ಅಪರೂಪ ಅಷ್ಟೇ. ಬಟ್ ಈ ಥರ ಒಂದು ಅರ್ಧದಷ್ಟು ಬ್ರೂ ಕಾಫಿ ಪೌಡರ್ ಹಾಕ್ಬಿಟ್ಟು ಅದಕ್ಕೆ ಬಿಸಿ ನೀರು ಹಾಕ್ಕೊಂಡಿದ್ದು, ಬೇಕಂದ್ರೆ ಲೆಮನ್ ಹಾಕ್ಕೊಳ್ಬೋದು. ಇದು ಸ್ವಲ್ಪ ಹೀಟ್ ಆಗಿರುತ್ತೆ, ತುಂಬ ಹೀಟಿನ ಬಾಡಿ ಇರೋಂಥವ್ರು ತಗೊಳ್ಳೋದು ಬೇಡ ಅಂತ ಅನ್ಕೋತೀನಿ ನಾನು. ಇದು ನಾಳೆಗೆ ಅಂತ ಹೇಳಿ ಓಟ್ಸ್ ನೆನೆಸಿಡ್ತಾ ಇದ್ದೀನಿ. ನಾಳೆ ಮಧ್ಯಾಹ್ನ ಆದರೂ ಸಂಜೆ ಸ್ನ್ಯಾಕ್ಸಿಗಾದರೂ ಯಾವುದಕ್ಕಾದರೂ ಆಗುತ್ತೆ ಅಂತ ಹೇಳಿ. ಇದು ಓಟ್ಸ್ ಮೊನ್ನೆ ನಾನು ತರಿಸಿದಾಗ ನಾನು ನಿಮಗೆ ತೋರಿಸಿದ್ದೆ. 1-2 ಸ್ಪೂನಷ್ಟು ಓಟ್ಸ್ ಹಾಕಿ, ಇದು ಚಿಯಾ ಸೀಡ್ಸು, ಇದೊಂದು ಬಾಕ್ಸ್ ತರಿಸ್ಕೊಂಡಿದ್ದೆ. ಇದರಲ್ಲಿ 1 ಸ್ಪೂನಷ್ಟು ಚಿಯಾ ಸೀಡ್ಸಲ್ಲಿ ನಮಗೆ ಹೆಚ್ಚು ಫೈಬರ್ ಸಿಗುತ್ತೆ. ಇದರಲ್ಲಿ ಫೈಬರ್ ಅಂಶ ತುಂಬಾ ಇರುತ್ತೆ. ನಮಗೆ ಒಂದು ದಿನಕ್ಕೆ 1 ಸ್ಪೂನಷ್ಟು ನಾವು ಚಿಯಾ ಸೀಡ್ಸ್ ತಿಂದರೆ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು. ಅದಕ್ಕೆ ನಿಮಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಇರುತ್ತೆ ಎಲ್ಲ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೋಬೋದು. ನನಗೆ ಇಲ್ಲಿ 2 ಮಾತ್ರ ಇತ್ತು, ಎರಡನ್ನೂ ಹಾಕ್ಕೊಂಡಿದ್ದೀನಿ. ಹಸಿ ಖರ್ಜೂರದ ಹಣ್ಣು ಇರುತ್ತಲ್ಲ ಅದನ್ನು ಬೆಳಗ್ಗೆ ಹಾಕ್ಕೊಂಡು ರುಬ್ಬಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನಾವು ಗ್ರೈಂಡ್ ಮಾಡಿ ಆ ಥರನೂ ಕುಡಿಬೋದು, ಸ್ಮೂದಿ ಮಾಡ್ಕೊಂಡು. ಅದಕ್ಕೆ ನಮ್ಗೆ ಯಾವ ಥರ ಸೀಸನಲ್ ಫ್ರೂಟ್ಸ್ ಇದೆಯೋ ಆ ಫ್ರೂಟ್ಸ್ನ ಹಾಕ್ಕೊಂಡು ಬೇಕಾದರೂ ತಿನ್ಬೋದು, ಕುಡಿಬೋದು. ಇಲ್ಲ ಡೈರೆಕ್ಟಾಗಿ ಇದೇ ಥರ ಕೂಡ ನಾವು ತಿನ್ಬೋದು. ಬಟ್ ಓವರ್ ನೈಟ್ ಈ ಥರ ಸೋಕ್ ಮಾಡಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಥರ ಡ್ರೈ ಫ್ರೂಟ್ಸ್ ಇರೋದ್ರಿಂದ ನಮಗೆ ಎಲ್ಲ ಥರ ಮಿಕ್ಸ್ ಟೇಸ್ಟ್ ಕೂಡ ಇರುತ್ತೆ. ಇದು ನನ್ನ ಇವತ್ತಿನ ಫುಲ್ ಡೇ ರುಟೀನ್ ಆಗಿತ್ತು. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ವಾಯ್ಸ್ ಓವರ್ ಕೊಡುವಾಗ ಮಕ್ಕಳದು ತುಂಬಾ ಡಿಸ್ಟರ್ಬೆನ್ಸ್ ಇತ್ತು, ಸೊ ಅಡ್ಜಸ್ಟ್ ಮಾಡ್ಕೋತೀರಾ ಅಂತ ಅನ್ಕೋತೀನಿ. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.